ಸರ್ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷದಿಂದ ಸಂಸದರು ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಆ್ಯಕ್ಚುಲಿ ಒಂದು ದೇಶ ಕಾಯುವ ಒಬ್ಬ ಸೈನಿಕ ಇದ್ದಂಗೆ ಮೋದಿಯವರು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಅದು ಆಡಳಿತ ನಡೆಸಲಿ. ಕೇಂದ್ರಕ್ಕೆ ಬಿಜೆಪಿ ಸರ್ಕಾರ ಬಂದರೆ ನಮಗೆಲ್ಲರಿಗೂ ನಮ್ಮ ದೇಶಕ್ಕೆ ಒಳ್ಳೆಯದು. ಸರ್, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಅಂತ ನೋಡೋದಾದ್ರೆ ನೋಡಿ, ಬಿಜೆಪಿಯಿಂದಲೇ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ರು ಅಂತೀರಾ? ಅನಂತಕುಮಾರ್ ಹೆಗಡೆ ಅವರು ಕೆಲಸ ಮಾಡಿಲ್ಲ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದಾವಲ್ಲ, ಹೆಣ್ಮಕ್ಳು ಓಟ್ ಏನಾದ್ರು ಡಿವೈಡ್ ಆಗ್ಬೋದಾ? ಅಲ್ಲ ಹೆಣ್ಣು ಮಕ್ಕಳ ಓಟು ಡಿವೈಡ್ ಆಗ್ತದೆ. ಸರ್, ಈಗ ನಿಮ್ಮ ಕ್ಷೇತ್ರಕ್ಕೆ ಏನ್ ಅಭಿವೃದ್ಧಿ ಬೇಕು ಅಂತ ಬಯಸ್ತೀರಾ, ಡಿಮ್ಯಾಂಡ್ ಮಾಡ್ತೀರಾ ಮುಂದೆ ಬರತಕ್ಕಂತ ಎಂಪಿಯಿಂದ? ಮುಂದೆ ಬರ್ತಕ್ಕಂಥ ಎಂಪಿ ಅಂತ ಕೆಲವು ಹಳ್ಳಿಗಳಲ್ಲಿ ಒಂದು ಕೆಲಸ ಅಭಿವೃದ್ಧಿ ಆಗಿಲ್ಲ, ಅದನ್ನು ನಾವು ಸರಿಪಡಿಸಬೇಕು. ಅದು ಅವರು ಮಾಡ್ತಾ ಇಲ್ಲ. ಅನಂತಕುಮಾರ್ ಹೆಗಡೆ ಅವರು ಆರಿಸಿ ಬಂದ್ರು, ಆದರೂ ಒಂದು ಹಳ್ಳಿಗಾಗಲಿ ಒಂದು ಯಾವುದಕ್ಕೂ ಒಂದು ಭೇಟಿ ನೀಡಿ ಯಾವುದೋ ಒಂದು ಜನಸ್ಪಂದನೆ ಮಾಡಿಲ್ಲ ಅವರು. ಅದಕ್ಕೆ ಪಕ್ಷದಿಂದನೇ ಅವ್ರಿಗೆ ಈ ವರ್ಷ ಟಿಕೆಟ್ ನೀಡಿಲ್ಲ. ಕರ್ನಾಟಕದಲ್ಲಿ ಆದರೂ ಕಾಂಗ್ರೆಸ್ ಸರ್ಕಾರ ಇದೆ, ಆಡಳಿತ ಮಾಡ್ತಾ ಇದೆ, ಅದು 5 ವರ್ಷ ಖಂಡಿತವಾಗಿ ಮಾಡ್ತದೆ.